ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಎಮೋಷ್ನಲ್ ಹೀಲಿಂಗ್ ಆ್ಯಂಡ್ ಎನರ್ಜಿ ಡ್ರೈನ್. ನಿಮ್ಮ ಎನರ್ಜಿ ಈಗ ತುಂಬ ಡ್ರೈನ್ ಆಗಿರುವ ಹಾಗಿದೆ. ಅಂದರೆ ನೀವು ನಿಮ್ಮ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ನಿಮ್ಮನ್ನೇ ಹೀಲ್ ಮಾಡ್ಕೊಳ್ಳೋದು ತುಂಬ ಅಗತ್ಯ ಇದೆ. ಯಾಕೆಂದರೆ ನಿಮ್ಮ ಎನರ್ಜಿಯಲ್ಲಿ ಲೀಕ್ ಆಗ್ತಿರುವ ಹಾಗೆ. ಅದರಿಂದ ನೀವು ಕಂಪ್ಲೀಟಾಗಿ ಹೀಲಿಂಗ್ ಆಗೋದಕ್ಕೆ ಆಗ್ತಾ ಇಲ್ಲ. ಈಗ ಈ ಎನರ್ಜಿ ಎಲ್ಲಿಂದ ಡ್ರೈನ್ ಆಗ್ತಾ ಇದೆ ಅಂತ ನೋಡೋದಾದರೆ, ಬ್ರೋಕನ್ ಎಕ್ಸ್ಪೆಕ್ಟೇಷನ್ ಎನರ್ಜಿ. ಬಹುಶಃ ನೀವು ಈ ವ್ಯಕ್ತಿಯ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ. ನಿಮ್ಮೊಳಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಈ ಪರ್ಸನ್ ಮತ್ತೆ ಬರ್ತಾರೆ, ಎಲ್ಲ ಸರಿಯಾಗುತ್ತೆ, ರಿಲೇಷನ್ಶಿಪ್ ಮತ್ತೆ ಮುಂದೆ ಹೋಗುತ್ತೆ. ನೀವು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರ ಕಡೆಯಿಂದ ಯಾವುದಾದ್ರೂ ಆ್ಯಕ್ಷನ್ ಬರುತ್ತೆ, ಅವರು ಎಫರ್ಟ್ಸ್ ಆಗ್ತಾರೆ ಅಂತ. ಆ ಎಕ್ಸ್ಪೆಕ್ಟೇಷನ್ ಈಗ ತುಂಬ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆ. ನೀವು ಸರಿಯಾಗಿ ಯಾವುದರ ಮೇಲೂ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆರಿಯರ್ ಮೇಲೂ ಫೋಕಸ್ ಮಾಡ್ತಾ ಇಲ್ಲ, ರಿಲೇಷನ್ಶಿಪ್ ಕೂಡ ಸರಿಯಾಗಿ ನಡೀತಾ ಇಲ್ಲ, ಕೆಲವರಿಗೆ ಹೆಲ್ತ್ ಮೇಲೂ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ನಿಮಗೆ ಈ ಫೀಲಿಂಗ್ ಇದ್ದರೆ ಬಹುಶಃ ನೀವು ಲೋ ಫೀಲ್ ಮಾಡ್ತಾ ಇರ್ಬೋದು. ಇಡೀ ದಿನ ಈ ವ್ಯಕ್ತಿಯ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೋದು, ಅವರನ್ನೇ ಸ್ಟಾಕ್ ಮಾಡ್ತಾ ಇರ್ಬೋದು, ಅವರ DP ಏನಿದೆ, ಸ್ಟೇಟಸ್ ಏನಿದೆ ಅದನ್ನು ಮತ್ತೆ ಚೆಕ್ ಮಾಡ್ತಿರ್ಬೋದು. ಈ ಎಲ್ಲದರಿಂದ ಸ್ವಲ್ಪ ಬ್ರೇಕ್ ತಗೊಳ್ಬೇಕು ನೀವು. ಮತ್ತೆ ನಿಮ್ಮ ಫೋಕಸನ್ನು ನಿಮ್ಮ ಮೇಲೆ ತರಬೇಕು. ಯಾಕೆಂದರೆ ನೀವು ಎಷ್ಟು ಅವರ ಬಗ್ಗೆ ಯೋಚನೆ ಮಾಡ್ತೀರೋ ಅಷ್ಟು ನಿಮ್ಮ ಎನರ್ಜಿ ಇನ್ನೂ ಡ್ರೈನ್ ಆಗುತ್ತಾ ಹೋಗುತ್ತೆ. ಥರ್ಡ್ ಪರ್ಸನ್ ಎನರ್ಜಿ. ಇಲ್ಲಿ ಥರ್ಡ್ ಪರ್ಸನ್ ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಥರ್ಡ್ ಪರ್ಸನ್ ಅನ್ನೋದು ಒಬ್ಬ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಆಗಿರಬೇಕು ಅಂತ ಇಲ್ಲ. ಅದು ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರಬಹುದು, ಅಥವಾ ಫ್ಯಾಮಿಲಿ ಕೂಡ ಆಗಿರ್ಬೋದು. ಸೊ ಯಾವುದೋ ಒಂದು ಸಿಚುವೇಶನ್ಗಾಗಿ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ಯಾರದ್ದೋ ಕಾರಣಕ್ಕೆ ನಿಮ್ಮ ಜೊತೆಗೆ ಮಾತಾಡೋದನ್ನು ನಿಲ್ಲಿಸಿರಬಹುದು. ವಾಕಿಂಗ್ ಅವೇ ಎನರ್ಜಿ. ಮ್ಯೂಚುವಲ್ ಎಕ್ಸ್ಪೆಕ್ಟೇಷನ್ಸ್ ಎನರ್ಜಿ. ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರೋ, ಈ ಪರ್ಸನ್ ಬರ್ತಾರೆ, ಯಾವುದಾದ್ರೂ ಆ್ಯಕ್ಷನ್ ತಗೊಳ್ತಾರೆ, ನನ್ನನ್ನು ಚೇಸ್ ಮಾಡ್ತಾರೆ, ನನ್ನ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ತಾರೆ, ಎಲ್ಲ ಚೇಂಜ್ ಆಗುತ್ತೆ ಅಂತ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅಷ್ಟೇ ಎಕ್ಸ್ಪೆಕ್ಟೇಷನ್ ಈ ವ್ಯಕ್ತಿಯ ಕಡೆಯಲ್ಲೂ ನಿಮ್ಮ ಬಗ್ಗೆ ಇದೆ. ಅವರು ಕೂಡ ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ನೀವು ಅವರಿಂದ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರೋ ಅವರಿಗೂ ನಿಮ್ಮಿಂದ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದೆ. ಪಾಸ್ಟ್ ಪ್ಯಾಟರ್ನ್ ಎನರ್ಜಿ. ಯಾಕೆ ಈ ಎಕ್ಸ್ಪೆಕ್ಟೇಷನ್ ಬಂದಿದೆ ಅಂತ ನೋಡೋದಾದರೆ, ಮೊದಲು ನಿಮ್ಮಿಬ್ಬರ ಮಧ್ಯೆ ಫೈಟ್, ಆರ್ಗ್ಯುಮೆಂಟ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ನೀವೇ ಹೋಗಿ ಮಾತಾಡ್ತಾ ಇದ್ರಿ, ನೀವೇ ಅವರನ್ನು ಚೇಸ್ ಮಾಡ್ತಾಯಿದ್ರಿ, ನೀವೇ ಅವರನ್ನು ಸಮಾಧಾನ ಮಾಡ್ತಾಯಿದ್ರಿ, ನೀವೇ ಈ ಕನೆಕ್ಷನನ್ನು ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರಿ. ನಿಮ್ಮ ಕಡೆಯಿಂದ ಈಗೋ ಅಥವಾ ಪ್ರೈಡ್ ಮಧ್ಯ ಬಂದಿರಲಿಲ್ಲ. ಆದರೆ ಬಹುಶಃ ನಿಮ್ಮ ಪಾರ್ಟ್ನರ್ ಮಾತ್ರ ಯಾವಾಗಲೂ ಈಗೋ ಮತ್ತು ಪ್ರೈಡ್ ತಗೊಂಡು ಬಂದಿರಬಹುದು. ಆದರೂ ನೀವು ಆ ರೀತಿ ಮಾಡ್ತಾ ಇರಲಿಲ್ಲ. ವೆಯ್ಟಿಂಗ್ ಎನರ್ಜಿ. ಇಲ್ಲಿ ಸ್ಟಕ್ ಆಗಿರುವ ಎನರ್ಜಿ ಇದೆ. ಅಷ್ಟೇ ಎಕ್ಸ್ಪೆಕ್ಟೇಷನ್ ಆ ವ್ಯಕ್ತಿಯ ಕಡೆಯಲ್ಲೂ ಇದೆ. ಅವರು ಕೂಡ ನಿಮ್ಮಿಂದ ಏನಾದರೂ ಆಗಲಿ, ಆ್ಯಕ್ಷನ್ ತಗೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಸ್ಲೀಪ್ಲೆಸ್ ಥಾಟ್ಸ್ ಎನರ್ಜಿ. ಈ ವ್ಯಕ್ತಿ ಈಗ ತುಂಬ ಹ್ಯಾಪಿಯಾಗಿಲ್ಲ. ಅವರು ಸರಿಯಾಗಿ ತುಂಬ ಹೊತ್ತು ಓವರ್ ಥಿಂಕಿಂಗಲ್ಲಿ ಇದ್ದಾರೆ. ತುಂಬ ಹೊತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೈಟ್ ಟೈಮ್ನಲ್ಲಿ ತುಂಬ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಬಹುಶಃ ನಿಮಗೂ ಅನಿಸಿರ್ಬೋದು, ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾರಾ, ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿರಬಹುದು ಅಂತ.
ಲೈಫ್ ಬ್ಯಾಲೆನ್ಸ್ ಎನರ್ಜಿ. ಅವರ ಲೈಫ್ನಲ್ಲಿ ನೀವೊಬ್ಬರೇ ಇಲ್ಲ, ಬೇರೆ ತುಂಬ ವಿಷಯಗಳ ಮೇಲೆ ಅವರ ಫೋಕಸ್ ಇದೆ. ಅವರ ಲೈಫ್ನಲ್ಲಿ ಈಗ ಸಾಕಷ್ಟು ಪ್ರಾಬ್ಲಮ್ಸ್ ನಡೀತಾ ಇದೆ. ಈ ಟೈಮ್ನಲ್ಲಿ ಅವರು ಲೋ ಎನರ್ಜಿಯಲ್ಲಿದ್ದಾರೆ. ಬಹುಶಃ ಅದು ಕೆರಿಯರ್ ಪ್ರಾಬ್ಲಮ್ ಇರಬಹುದು, ಅಥವಾ ಮನೆಯಲ್ಲೇ ಜಾಸ್ತಿ ಜಗಳ ಸಮಸ್ಯೆ ನಡೀತಾ ಇರ್ಬೋದು, ಪರ್ಸ್ನಲ್ ಇಶ್ಯೂಸ್ ಇರ್ಬೋದು, ಮನೆಯಲ್ಲಿ ಏನೋ ಪ್ರಾಬ್ಲಮ್ಸ್ ಇರ್ಬೋದು. ಹಾಗಾಗಿ ಅವರು ಆ ಎಲ್ಲ ವಿಷಯಗಳ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಸರಿಯಾಗಿ ನಡೀತಾ ಇಲ್ಲ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೀಗ ಅನ್ನಿಸ್ತಾ ಇದೆ ನೀವು ಇವರ ಲೈಫ್ನಲ್ಲಿ ಇದ್ದಾಗ ಅವರು ಎಷ್ಟು ಲಕ್ಕಿ ಆಗಿದ್ರು ಅಂತ. ನಿಮ್ಮ ಜೊತೆ ಮಾತಾಡಿದ್ರೆ ಅವರ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ತಾ ಇತ್ತು, ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇತ್ತು, ನಿಮ್ಮ ಜೊತೆಗೆ ಅವರು ಯಾವಾಗಲೂ ಸೇಫ್ ಫೀಲ್ ಮಾಡ್ತಾಯಿದ್ರು. ಆದರೆ ಈಗ ನೀವು ಅವ್ರ ಜೊತೆ ಇಲ್ಲ, ಹಾಗಾಗಿ ಅವರ ಲೈಫ್ನಲ್ಲಿ ಇರುವ ಪ್ರಾಬ್ಲಮ್ಸ್ ಅವರನ್ನು ಇನ್ನೂ ಜಾಸ್ತಿ ಕಾಡ್ತಾ ಇದೆ, ತುಂಬ ಸ್ಟ್ರೆಸ್ ಅನ್ನೋದನ್ನು ಕೊಡ್ತಾ ಇದೆ. ರಿಗ್ರೆಟ್ ಆ್ಯಂಡ್ ಮಿಸ್ಸಿಂಗ್ ಎನರ್ಜಿ. ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಒಂದೇ ಒಂದು ರಿಗ್ರೆಟ್ ಮತ್ತೆ ಮತ್ತೆ ಬರ್ತಾ ಇರೋದು, ಅವತ್ತು ನಾನು ಆ ರೀತಿ ಮಾಡಬಾರ್ದಿತ್ತು, ನಿಮ್ಮಿಂದ ದೂರ ಆಗಬಾರ್ದಿತ್ತು, ಆ ಟೈಮ್ನಲ್ಲಿ ಅವರು ರೂಡಾಗಿ ಬಿಹೇವ್ ಮಾಡಿದ್ದಾರೆ, ಡಿಸಿಷನನ್ನು ತೊಗೊಂಡಿದ್ದಾರೆ. ಒಂದು ವೇಳೆ ಅವರು ನಿಮ್ಮನ್ನು ಗೋಸ್ಟ್ ಮಾಡಿದರೆ ಅಥವಾ ರಿಲೇಷನ್ಶಿಪ್ಪನ್ನು ಸಡನ್ನಾಗಿ ಅವರು ಎಂಡ್ ಮಾಡಿ ಹೋಗಿದ್ರೆ, ಇವತ್ತು ಅದೇ ವಿಷಯಕ್ಕೆ ಅವರಿಗೆ ಮನಸ್ಸಿನ ಒಳಗಡೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ಆ ಯೋಚನೆ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಸೊ ಸ್ಟ್ರೆಸ್ನಲ್ಲಿ ಇರುವ ಎನರ್ಜಿಯಲ್ಲಿದ್ದಾರೆ. ನೀಡ್ ಸ್ಪೇಸ್ ಎನರ್ಜಿ. ಈಗ ಅವರು ನಿಮ್ಮ ಕಡೆಗೆ ಯಾವ ರೀತಿಯಲ್ಲಿ ಬರ್ತಾರೆ ಅಂತ ನೋಡೋದಾದರೆ, ಈ ಪರ್ಸನ್ಗೆ ಈಗ ಸ್ವಲ್ಪ ಸ್ಪೇಸ್ ಬೇಕಾಗಿದೆ. ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ಈಗ ಯಾವ ಪ್ರಾಬ್ಲಮ್ಸ್ ನಡೀತಾ ಇದೆಯೋ ಮೊದಲು ಅವುಗಳನ್ನು ಸಾರ್ಟ್ ಔಟ್ ಮಾಡಬೇಕು ಅನ್ನೋ ಯೋಚನೆ ಅವರದು. ಈ ಎಲ್ಲ ಸಿಚುವೇಶನನ್ನು ಅರ್ಥ ಮಾಡಿಕೊಂಡು ಆಮೇಲೆ ನಿಮ್ಮ ಕಡೆಗೆ ಬರಬೇಕು ಅನ್ನೋ ಫೀಲಿಂಗ್ ಅವರಲ್ಲಿದೆ. ಹಾಗಾಗಿ ಈ ಪರ್ಸನ್ಗೆ ಸ್ಪೇಸ್ ಬೇಕಾಗಿದೆ, ಸ್ವಲ್ಪ ಸಮಯ ಬೇಕಾಗಿದೆ. ಅವರು ತಾವಾಗೇ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಯಾವುದನ್ನು ಫೋರ್ಸ್ ಮಾಡೋದು ಬೇಡ. ಅವರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಬೇಡಿ. ನೀವು ಹೀಗೆ ಮಾಡಲೇಬೇಕು, ಈಗಲೇ ಮಾತಾಡಬೇಕು ಅಂತ ಅವರನ್ನು ಪ್ರೆಷರ್ ಕ್ರಿಯೇಟ್ ಮಾಡಬೇಡಿ. ಅವರು ತಮ್ಮಷ್ಟಕ್ಕೆ ತಾವೇ ನಿಮ್ಮನ್ನು ಅಪ್ರೋಚ್ ಮಾಡುವಂತಹ ಎನರ್ಜಿಯಲ್ಲಿದ್ದಾರೆ. ಈಗ ಅವ್ರಿಗೆ ಬೇಕಾಗಿರೋದು ಒಂದೇ, ಸ್ಪೇಸ್. ಅದಕ್ಕಾಗಿ ಅವರು ಯಾವುದೇ ಆ್ಯಕ್ಷನ್ ಅಥವಾ ಯಾವುದೇ ಡಿಸಿಷನ್ ತಗೊಳ್ತಾ ಇಲ್ಲ. ನೀವು ಎಷ್ಟು ಹೋಪ್ ಇಟ್ಕೊಳ್ತೀರೋ, ಇವತ್ತು ಮೆಸೇಜ್ ಬರುತ್ತೆ, ಇವತ್ತು ಕಾಲ್ ಬರುತ್ತೆ, ಇವತ್ತು ಅಪ್ರೋಚ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋದಷ್ಟು ನಿಮ್ಮ ಎನರ್ಜಿ ಇನ್ನೂ ಹೆಚ್ಚು ಡ್ರೈನ್ ಆಗುತ್ತಾ ಹೋಗುತ್ತೆ. ಹಾಗಾಗಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ನಿಮ್ಮ ಎಕ್ಸ್ಪೆಕ್ಟೇಷನನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕೆರಿಯರ್ ಗ್ರೋತ್ ಎನರ್ಜಿ. ಈಗ ನಿಮ್ಮಿಬ್ಬರ ಎನರ್ಜಿ ಕೂಡ ಲೋ ಆಗಿರುವ ಹಾಗಿದೆ. ಈ ವ್ಯಕ್ತಿ ಕೂಡ ಅವರ ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಹುಶಃ ನಿಮಗೂ ನಿಮ್ಮ ಕೆಲಸ ಅಥವಾ ಕೆರಿಯರ್ ಮೇಲೆ ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಕೆರಿಯರ್ ಮೇಲೆ ಗಮನ ಕೊಡೋದು ತುಂಬ ಮುಖ್ಯ. ಯಾಕೆಂದರೆ ನಿಮ್ಮ ಲೈಫ್ನಲ್ಲಿ ಗ್ರೋತ್ ಅನ್ನೋದು ಕಾಣಿಸ್ತಾ ಇದೆ, ತುಂಬ ಒಳ್ಳೆಯ ಗ್ರೋತ್ ಇದೆ. ಬಹುಶಃ ಕೆಲವರಿಗೆ ಈಗಾಗಲೇ ಕೆರಿಯರ್ ಸಂಬಂಧಪಟ್ಟ ಒಳ್ಳೆಯ ನ್ಯೂಸ್ ಕೂಡ ಸಿಕ್ಕಿರಬಹುದು. ಇನ್ನು ಕೆಲವರು ಅವರ ಕೆರಿಯರ್ ಬಗ್ಗೆ ತುಂಬ ಡಿಮೋಟಿವೇಟೆಡ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಅದು ನೀವೇ ಆಗಿದ್ದರೆ ಮೋಟಿವೇಶನ್ ಬರುವವರೆಗೂ ಕಾಯಬೇಡಿ. ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನಿಸಿದ್ರೆ ನಿಮ್ಮ ಕೆರಿಯರ್ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಜಾಬ್ ಬಗ್ಗೆ ಥಿಂಕ್ ಮಾಡಿ. ಕೆರಿಯರ್ ಫೋಕಸ್ ಎನರ್ಜಿ. ಈಗ ನಿಮ್ಮ ಫೋಕಸ್ ನಿಮ್ಮ ಕೆಲಸದ ಮೇಲೆ ಸರಿಯಾಗಿಲ್ಲ, ಅಥವಾ ನೀವು ತುಂಬ ಟಯರ್ಡ್ ಆಗಿರ್ಬೋದು, ಮೆಂಟಲಿ ಕೂಡ ಫಿಸಿಕಲಿ ಕೂಡ. ಬಹುಶಃ ನಿಮಗೆ ಈಗ ಸ್ವಲ್ಪ ಬ್ರೇಕ್ ಬೇಕಾಗಿರ್ಬೋದು. ನಿಮಗೆ ನಿಜವಾಗ್ಲೂ ಬ್ರೇಕ್ ಬೇಕು ಅನಿಸಿದ್ರೆ ಖಂಡಿತ ಸ್ವಲ್ಪ ಬ್ರೇಕ್ ತಗೊಳ್ಳಿ. ನಿಮ್ಮ ಮೈಂಡನ್ನು ಮೆಂಟಲಿ ಫ್ರೆಶ್ ಮಾಡ್ಕೊಳ್ಳಿ, ನಿಮ್ಮನ್ನು ಮೆಂಟಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಅದಾದ ಮೇಲೆ ಹೊಸ ಬಿಗಿನಿಂಗ್ ಮಾಡಿ. ಯಾಕೆಂದರೆ ನಿಮಗೆ ಈಗ ಸ್ವಲ್ಪ ಬ್ರೇಕ್ ಬೇಕು ಅಂತ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಿಗೆ, ಅಂದರೆ ಅದನ್ನು ಬ್ರೇಕನ್ನು ತಗೊಳ್ಳೋದೇ ಸರಿಯಾದ ಒಂದು ಚಾಯ್ಸ್ ಆಗಿರುತ್ತೆ. ಡಿವೈನ್ ಗೈಡೆನ್ಸ್ ಎನರ್ಜಿ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ವ್ಯಕ್ತಿ ಕೂಡ ಈಗ ಸರಿಯಾದ ಗೈಡೆನ್ಸ್ ಸಿಗ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಯೂನಿವರ್ಸ್ ಅವರಿಗೂ ಕೂಡ ಒಂದು ಒಳ್ಳೆಯ ಗೈಡೆನ್ಸನ್ನು ಕೊಡ್ತಾ ಇದೆ. ಎಲ್ಲವನ್ನು ಹೀಲ್ ಮಾಡಬೇಕು, ಸರಿ ಮಾಡಬೇಕು ಅನ್ನೋ ಗೈಡೆನ್ಸ್ ಅವರಿಗೂ ಕೂಡ ಸಿಗ್ತಾ ಇದೆ. ಟ್ರಾನ್ಸ್ಫರ್ಮೇಷನ್ ಬಿಫೋರ್ ಹೀಲಿಂಗ್ ಎನರ್ಜಿ. ಆದರೆ ಈ ರಿಲೇಷನ್ಶಿಪ್ ಸಂಪೂರ್ಣವಾಗಿ ಸರಿಯಾಗುವ ಮುಂಚೆ ಸ್ವಲ್ಪ ಸಿಚುವೇಶನ್ ಇನ್ನೂ ಕೆಡಬಹುದು ಕೆಲವರ ರಿಲೇಷನ್ಶಿಪ್ಪಲ್ಲಿ. ಈಗ ಎಲ್ಲವೂ ಬೇಗ ಸರಿಯಾಗಿಬಿಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುವವರು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಎಲ್ಲವೂ ಒಂದೇ ಕ್ಷಣದಲ್ಲಿ ಬದಲಾಗೋದಿಲ್ಲ. ಕೆಲವೊಮ್ಮೆ ಸರಿಯಾಗುವ ಮುಂಚೆ ಇನ್ನೂ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ಟೈಮ್ನಲ್ಲಿ ನಿಮಗೆ ಇನ್ನೂ ಹೋಪ್ ಏನೂ ಉಳಿದಿಲ್ಲ, ಈ ಕನೆಕ್ಷನ್ನಲ್ಲಿ ಇನ್ನೂ ಏನೂ ಉಳಿದಿಲ್ಲ ಅಂತ ಅನ್ನಿಸ್ಬೋದು. ಮುಂದೆ ಹೋಗ್ತಾ ನಿಮಗೆ ಇನ್ನೂ ಏನು ಆಗೋದಿಲ್ಲ ಅಂತ ಫೀಲಿಂಗ್ ಬರ್ಬೋದು. ಒಂದೇ ಕ್ಷಣಕ್ಕೆ ಈ ಕನೆಕ್ಷನನ್ನು ಗಿವ್ ಅಪ್ ಮಾಡಬೇಕು ಅಂತ ಅನ್ನಿಸ್ಬೋದು. ಆದರೆ ಅದು ನಿಜವಾದ ಎಂಡಿಂಗ್ ಅಲ್ಲ, ಅದು ಹಳೆಯ ಫೇಸ್ ಮುಗಿದು ಹೊಸ ಫೇಸ್ ಶುರುವಾಗ್ತಾ ಇರುವಂತಹ ಒಂದು ಸೈನ್. ಫೀಲಿಂಗ್ ಟ್ರಾಪ್ಡ್ ಎನರ್ಜಿ. ಈಗ ಈ ಪರ್ಸನ್ ಯಾಕಿಷ್ಟು ಹೆಲ್ಪ್ಲೆಸ್ ಆಗಿ ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಈ ಪರ್ಸನ್ ಅವರನ್ನೇ ತುಂಬ ಡೌನ್ ಫೀಲ್ ಮಾಡ್ತಾ ಇರುವ ಹಾಗಿದ್ದಾರೆ. ಅವರನ್ನೇ ಒಂದು ಕೇಜ್ ಒಳಗಡೆ ಸಿಕ್ಕಾಕೊಂಡಿರುವ ಹಾಗೆ ನೋಡ್ತಾ ಇದ್ದಾರೆ.
ತಕ್ಷಣ ಆ ಕೇಜಿಂದ ಅವ್ರಿಗೆ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅದೇ ಸಿಚುವೇಶನ್ ಈಗ ನಿಮ್ಮ ಪಾರ್ಟ್ನರ್ಗಿದೆ. ಈ ಪರ್ಸನ್ ವೀಕ್ ಅಲ್ಲ, ತುಂಬ ಸ್ಟ್ರಾಂಗ್ ಪರ್ಸನ್, ತುಂಬ ಕರೇಜ್ ಇರುವ ಪರ್ಸನ್. ಆದರೆ ಈ ರಿಲೇಷನ್ಶಿಪ್ ವಿಷಯ ಬಂದಾಗ ಅವರನ್ನೇ ಅವರು ಡೌನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಈ ಕನೆಕ್ಷನ್ನಲ್ಲಿ ಏನೋ ಒಂದು ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ರೆಸ್ಟ್ಲೆಸ್ ಆಗಿದ್ದಾರೆ, ತುಂಬ ಬೇಸರದ ಒಂದು ಫೀಲಿಂಗಲ್ಲಿದ್ದಾರೆ. ಇದೇ ಅವರ ಬಿಗ್ಗೆಸ್ಟ್ ವೀಕ್ ಪಾಯಿಂಟ್. ನಿಮ್ಮ ಬಗ್ಗೆ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಕೆಲವು ಥಾಟ್ಸ್ ಇನ್ನೂ ಅವರ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದೇ ಥಾಟ್ ಪ್ಯಾಟ್ರನನ್ನು ಇಟ್ಕೊಂಡೇ ಮುಂದೆ ಹೋಗ್ತಾ ಇದ್ದಾರೆ. ವಿಕ್ಟಿಮ್ ಮೈಂಡ್ ಸೆಟ್ ಎನರ್ಜಿ, ಅವರನ್ನೇ ಅವರು ಮೆಂಟಲಿ ವೀಕ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಾನೇ ತಪ್ಪು ಮಾಡಿದೆ ಅಂತ ವಿಕ್ಟಿಮ್ ಮೆಂಟಾಲಿಟಿಯಲ್ಲಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮಿಬ್ಬರ ಎನರ್ಜಿ ಕೂಡ ತುಂಬ ಲೋ ಆಗಿದೆ, ಡಿಫ್ರೆಂಟ್ ಥಿಂಕಿಂಗ್ ಎನರ್ಜಿ. ನೀವಿಬ್ಬರು ಒಬ್ಬರ ಬಗ್ಗೆ ಒಬ್ಬರು ಸಂಪೂರ್ಣ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಡಿಫ್ರೆಂಟ್ ಥಿಂಕಿಂಗ್. ನಿಮಗೆ ಅವರು ನನ್ನ ಜೊತೆ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಅದೇ ರೀತಿ ನಿಮ್ಮ ಪಾರ್ಟ್ನರ್ಗೂ ನೀವು ಅವ್ರ ಜೊತೆ ತಪ್ಪು ಮಾಡಿದ್ದೀರಾ ಅಂತ ಕೂಡ ಕೆಲವೊಂದು ಬಾರಿ ಅಂದ್ಕೊಳ್ತಾ ಇದ್ದಾರೆ, ಕೆಲವೊಂದು ಬಾರಿ ಅವರೇ ತಪ್ಪು ಮಾಡಿದ್ದಾರೆ ಅಂತ ಅಂದ್ಕೊಳ್ತಾರೆ. ಒಟ್ಟಿನಲ್ಲಿ ಕನ್ಫ್ಯೂಸ್ಡ್ ಎನರ್ಜಿಯಲ್ಲಿದ್ದಾರೆ. ನೀವಿಬ್ಬರು ಒಬ್ಬರನ್ನೊಬ್ಬರು ನಿಮ್ಮಿಂದಲೇ ದೂರ ಮಾಡ್ಕೊಳ್ತಾ ಇದ್ದೀರಾ, ನೀವೇ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ಡಿಸ್ಟೆನ್ಸ್ ಕ್ರಿಯೇಟಿಂಗ್ ಮೋರ್ ಡಿಸ್ಟೆನ್ಸ್ ಎನರ್ಜಿ. ನೀವಿಬ್ಬರು ಪುಲ್ ಬ್ಯಾಕ್ ಮಾಡ್ತಾ ಇದ್ದೀರಾ, ಇಬ್ಬರು ದೂರ ಹೋಗ್ತಾ ಇದ್ದೀರಾ. ಮೊದಲು ಅವರು ಅಪ್ರೋಚ್ ಮಾಡಲಿ ಅಂತ ಕಾಯ್ತಾ ಇದ್ದೀರಾ, ಇಬ್ಬರು ಕೂಡ ಅದೇ ರೀತಿ ಕಾಯ್ತಾ ಇದ್ದೀರಾ. ಹಾಗಾದರೆ ರಿಯೂನಿಯನ್ ಹೇಗಾಗುತ್ತೆ? ಇಬ್ಬರು ಕಾಯ್ತಾ ಹೋದರೆ ಮೊದಲ ಸ್ಟೆಪ್ ಯಾರು ತಗೊಳ್ತಾರೆ? ಇದೇ ಈ ಕನೆಕ್ಷನ್ನ ಬಿಗ್ಗೆಸ್ಟ್ ಬ್ಲಾಕೇಜ್, ಇದೇ ಬಿಗ್ಗೆಸ್ಟ್ ಇಶ್ಯೂ. ಟ್ರುತ್ ನೀಡ್ಸ್ ಟು ಬಿ ಸೀನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಮಾಡ್ಕೊಂಡಿರುವಂತಹ ಅಸಂಪ್ಷನ್ಸ್ ಕ್ಲಿಯರ್ ಆಗಬೇಕು, ಆ ಥಾಟ್ಸ್ ಚೇಂಜ್ ಆಗಬೇಕು. ಅದು ಆಗುವವರೆಗೂ ಅವರು ನಿಮ್ಮ ಟ್ರುತ್ತನ್ನು ನೋಡೋದಕ್ಕೆ ಆಗೋದಿಲ್ಲ, ನಿಮ್ಮ ಲವ್ ಎಷ್ಟು ಜೆನ್ಯೂನ್ ಅನ್ನೋದನ್ನು ಅರ್ಥ ಮಾಡೋದಕ್ಕೆ ಆಗೋದಿಲ್ಲ. ಈಗ ಅವರ ಮೈಂಡ್ನಲ್ಲಿ ಕ್ರಿಯೇಟ್ ಆಗಿರುವ ಯಾವುದಾದ್ರೂ ವಿಷಯ ನಿಮ್ಮ ಬಗ್ಗೆ ರಾಂಗ್ ಆಗಿ ಅವರು ಥಿಂಕ್ ಮಾಡಿದರೆ ಆ ವಿಷನನ್ನು ಅವರು ಕವರ್ ಮಾಡಬೇಕು ಅಥವಾ ಅದನ್ನು ಬಿಡಬೇಕಾಗುತ್ತೆ. ಜೆನ್ಯೂನ್ ಫೀಲಿಂಗ್ ಎನರ್ಜಿ. ಈ ಪರ್ಸನ್ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಜೆನ್ಯೂನ್ ಫೀಲಿಂಗ್ಸ್ ಇದೆ. ಈ ಪರ್ಸನ್ ಯಾವತ್ತೂ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡಿಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ರಿಲೇಷನ್ಶಿಪ್ ಶುರುವಾದ ದಿನದಿಂದಲೇ ಸೀರಿಯಸ್ ಆಗಿದ್ದರು, ಈಗಲೂ ಸೀರಿಯಸ್ ಆಗಿದ್ದಾರೆ. ನಿಮಗೆ ಕೊಟ್ಟ ಪ್ರಾಮಿಸಸ್, ನಿಮಗೆ ಕೊಟ್ಟ ಕಮಿಟ್ಮೆಂಟ್ಸ್, ಅವುಗಳನ್ನು ಅವರು ನಿಜವಾಗ್ಲೂ ಮೀನ್ ಮಾಡಿದ್ರು. ಅವ್ರಿಗೆ ಈ ಪ್ರಾಮಿಸಸ್ ಫುಲ್ಫಿಲ್ ಮಾಡಬೇಕು ಅನ್ನೋ ಆಸೆ ಇದೆ. ಬಹುಶಃ ಅವರು ನಿಮಗೆ ಕಮಿಟ್ಮೆಂಟ್ ಕೊಟ್ಟಿರ್ಬೋದು, ಸ್ಟೆಬಿಲಿಟಿ ಕೊಟ್ಟಿರ್ಬೋದು, ಮುಂದಿನ ದಿನಗಳ ಬಗ್ಗೆ ಮಾತು ಹೇಳಿರ್ಬೋದು. ಆದರೆ ಆ ಮಾತುಗಳನ್ನು ಫುಲ್ಫಿಲ್ ಮಾಡುವ ಟೈಮ್ ಬಂದಾಗ ಬಹುಶಃ ನಿಮಗೆ ಈ ಪರ್ಸನ್ ಏನೂ ಮಾಡಲಿಲ್ಲ, ಅವರ ಮಾತು ಉಳಿಸ್ಕೊಳ್ತಿಲ್ಲ ಅಂತ ಅನಿಸಿರ್ಬೋದು. ಆದರೆ ಎನರ್ಜಿ ಪ್ರಕಾರ ಈ ಪರ್ಸನ್ ನಿಜವಾಗ್ಲೂ ಸೀರಿಯಸ್ ಆಗಿದ್ದಾರೆ. ಆದರೆ ಅವರ ಸೀರಿಯಸ್ನೆಸ್ಸನ್ನು, ಅವರ ಲವ್ವನ್ನು, ಅವರ ಎಮೋಷ್ನಲ್ ಸೈಡನ್ನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರ ಲವ್ ಲ್ಯಾಂಗ್ವೇಜ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಪ್ರತಿಯೊಬ್ಬರ ಲವ್ ಡಿಫ್ರೆಂಟ್ ಆಗಿರುತ್ತೆ. ಈ ಪರ್ಸನ್ ಕೂಡ ಅಂತವ್ರೆ, ಅವರ ಫೀಲಿಂಗ್ಸ್, ಅವರ ಡಿಸೈರ್ಸ್ ಅವುಗಳನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅವರ ಎಮೋಷನ್ಸ್ ಏನು ಅಂತ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮೊದಲು ಅವರ ಎಮೋಷನ್ಸನ್ನು ತಾವೇ ಅರ್ಥ ಮಾಡ್ಕೊಳ್ಬೇಕು, ಹೀಲಿಂಗ್ ಆಗಬೇಕು, ಅವರ ಡಿಸೈರ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು, ನಿಮ್ಮ ಮುಂದೆ ಓಪನ್ ಆಗಬೇಕು. ಆಗ ಮಾತ್ರ ಈ ಕನೆಕ್ಷನ್ ಮುಂದೆ ಮೂವ್ ಆಗುತ್ತೆ. ಅವರು ಇದನ್ನೆಲ್ಲ ಮಾಡದೇ ಇದ್ದರೆ ಈ ರಿಲೇಷನ್ಶಿಪ್ ಮುಂದೆ ಹೋಗೋದು ತುಂಬ ಕಷ್ಟ. ಹಾಗಾಗಿ ಅವರಿಗೆ ಅವರ ಎಮೋಷನ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಅಗತ್ಯ. ಯಾಕೆಂದರೆ ಇಲ್ಲಿವರೆಗೂ ಅವರ ಎಮೋಷನ್ಸನ್ನು ಸಪ್ರೆಸ್ ಮಾಡಿಕೊಂಡೇ ಬಂದಿದ್ದಾರೆ, ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ನೋಡಿ, ಮೇಜರ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಇದೆ. ಈ ಬದಲಾವಣೆ ಯಾವಾಗ, ಹೇಗೆ ಬರುತ್ತೆ ಅಂತ ನೋಡೋಣ. ದೊಡ್ಡ ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಇದೆ. ಬಹಳ ಜನರ ಲೈಫ್ನಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುವ ಸಮಯ ಇದು. ತುಂಬ ಮೇಜರ್ ಚೇಂಜಸ್ ಆಗುವ ಸಾಧ್ಯತೆ ಇದೆ. ಪವರ್ಫುಲ್ ಟ್ರಾನ್ಸ್ಫರ್ಮೇಷನ್ ಟೈಮ್. ಟ್ರುತ್ ಆ್ಯಂಡ್ ಕ್ಲಾರಿಟಿ ಎನರ್ಜಿ. ಈ ಟ್ರಾನ್ಸ್ಫರ್ಮೇಷನ್ ಯಾವ ರೀತಿಯದು ಅಂದರೆ ಇದು ನಿಮ್ಮ ಲೈಫ್ನಿಂದ ನಿಮಗೆ ಬೆನಿಫಿಟ್ ಆಗದ ಎಲ್ಲ ವಿಷಯಗಳನ್ನು ಕಟ್ ಮಾಡುತ್ತೆ. ನಿಮ್ಮೊಳಗೆ ಇದ್ದ ರಾಂಗ್ ವಿಷಯಗಳನ್ನು, ಇಲ್ಯೂಷನ್ಸ್, ಕನ್ಫ್ಯೂಷನ್ ಇವೆಲ್ಲವೂ ನಿಧಾನವಾಗಿ ಕ್ಲಿಯರ್ ಆಗುತ್ತೆ. ನೀವು ರಿಯಾಲಿಟಿಯನ್ನು ಕ್ಲಿಯರಾಗಿ ನೋಡುವ ಸ್ಟೇಜ್ಗೆ ಬರ್ತೀರಾ. ಕಮ್ಮಿಂಗ್ ಔಟ್ ಆಫ್ ಇಲ್ಯೂಷನ್ ಎನರ್ಜಿ. ಈ ಸಮಯ ನಿಮಗೆ ಇಲ್ಯೂಷನಿಂದ ಹೊರಬರುವ ಸಮಯ ಆಗಿರ್ಬೋದು. ನಿಮ್ಮ ಪಾರ್ಟ್ನರ್ ಮಾತ್ರ ಅಲ್ಲ, ನೀವು ಕೂಡ ಕೆಲವು ಇಲ್ಯೂಷನ್ಸ್ ಇಂದ ಹೊರಗಡೆ ಬರ್ಬೋದು. ಬಹುಶಃ ನಿಮಗೆ ನಾನು ಒಬ್ಬರೇ ಲವ್ ಮಾಡ್ತಾ ಇದ್ದೆ ಅಂತ ಅನಿಸಿರಬಹುದು, ಆದರೆ ನಂತರ ಅವರು ಕೂಡ ನಿಮ್ಮನ್ನು ನಿಜವಾಗ್ಲೂ ಲವ್ ಮಾಡ್ತಾ ಇದ್ರು ಅನ್ನೋ ಟ್ರುತ್ ಅನ್ನೋದು ಗೊತ್ತಾಗಬಹುದು. ಅಥವಾ ನಿಮಗೆ ಅವರು ಕೇವಲ ಒಂದು ಕಾರ್ಮಿಕ್ ಪರ್ಸನ್ ಅಂತ ಅನಿಸಿರ್ಬೋದು. ಈಗ ಲೈಫ್ನಲ್ಲಿ ಮುಂದೆ ಮೂವ್ ಆನ್ ಆಗಬೇಕು ಅನ್ನೋ ಕ್ಲಾರಿಟಿ ಕೂಡ ಬರಬಹುದು. ಅಥವಾ ಇದು ಕೇಳೋದಕ್ಕೆ ಸ್ವಲ್ಪ ಹಾರ್ಶ್ ಟ್ರುತ್ ಆಗಿರ್ಬೋದು, ಸ್ವಲ್ಪ ನೋವಾಗ್ಬೋದು. ಆದರೆ ಈ ಕ್ಲಾರಿಟಿ ನಿಮ್ಮ ಮನಸ್ಸಿಗೆ ಬರ್ಬೋದು.
ಆ ಟ್ರುತ್ ಅಕ್ಸೆಪ್ಟ್ ಮಾಡೋದು ಕಷ್ಟ ಅನ್ನಿಸ್ಬೋದು, ಆದರೆ ಮುಂದೆ ಅದು ನಿಮ್ಮ ಬೆಟರ್ಮೆಂಟ್ಗಾಗಿ ಬಂದಿರುತ್ತೆ. ಪಾರ್ಟ್ನರ್ಸ್ ರಿಯಲೈಸೇಷನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಕೂಡ ಒಂದು ಹಾರ್ಶ್ ಟ್ರುತ್ ಫೇಸ್ ಮಾಡಬಹುದು. ಅವರು ಯಾರ ಮಾತನ್ನು ಕೇಳ್ತಾ ಬಂದಿದ್ರೋ ಅಥವಾ ಯಾವ ಸಿಚುವೇಶನ್ನಿಂದ ನಿಮ್ಮಿಂದ ದೂರ ಆಗಿದ್ರೋ, ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೋ, ಅದೆಲ್ಲವೂ ಅವ್ರಿಗೆ ಕ್ಲಿಯರ್ ಆಗಬಹುದು. ಯಾಕೆ ಬೇರೆಯವರ ಮಾತು ಕೇಳದೆ ಅಥವಾ ಯಾವ ಸಿಚುವೇಶನ್ಗೆ ಒಳಗಾಗಿ ಈ ರಿಲೇಷನ್ಶಿಪ್ಪಿಂದ ಹೊರಗಡೆ ಹೋದೆ ಅಂತ ರಿಯಲೈಸೇಷನ್ ಬರುವ ಎನರ್ಜಿ ಕೂಡ ಇದೆ. ಅವರ ಹಾರ್ಟ್, ಅವರ ಫೀಲಿಂಗ್ಸ್, ಅವರ ಎಮೋಷನ್ಸನ್ನು ಫಾಲೋ ಮಾಡುವ ಸ್ಟೇಜ್ಗೆ ಬರ್ಬೋದು. ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬಹುದು, ನಿಮ್ಮ ಪರ ನಿಲ್ಲಬಹುದು. ಪಾಸಿಟಿವ್ ಚೇಂಜ್ ಎನರ್ಜಿ. ಈ ಬದಲಾವಣೆ ಪಾಸಿಟಿವ್ ಚೇಂಜ್ ತಂದು ಕೊಡುತ್ತೆ. ಮೊದಲಿಗೆ ಎಲ್ಲವೂ ನಿಮಗೆ ಕಷ್ಟ ಆಗಿದೆ ಅಂತ ಅನ್ನಿಸ್ಬೋದು, ಯಾವುದೇ ಚೇಂಜಸ್ ಇಲ್ಲ ಅಂತ ಅನ್ನಿಸ್ಬೋದು, ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ಅನ್ನಿಸ್ಬೋದು. ಆದರೆ ಇದು ಒಂದು ಸ್ಪಿರಿಚುವಲ್ ಟ್ರಾನ್ಸ್ಫರ್ಮೇಷನ್. ಇದನ್ನು ಎಲ್ಲರೂ ಒಂದೇ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನ್ಯೂ ಡೋರ್ ಓಪನಿಂಗ್ ಎನರ್ಜಿ. ನಿಮ್ಮ ಲೈಫ್ನಲ್ಲಿ ಒಂದು ಹೊಸ ಡೋರ್ ಓಪನ್ ಆದ ಹಾಗೆ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಮೂವ್ ಆಗ್ತೀರಾ. ಹಳೆಯ ಇಲ್ಯೂಷನ್ಸನ್ನು ಬಿಟ್ಟು ಹೊಸ ಕ್ಲಾರಿಟಿ ಕಡೆ ಹೋಗ್ತೀರಾ. ಇಲ್ಲಿವರೆಗೆ ಬ್ಲರ್ರಾಗಿ ಕಾಣ್ತಾ ಇದ್ದ ಪಿಕ್ಚರ್ ಈಗ ತುಂಬ ಕ್ಲಿಯರ್ ಆಗಿ ಕಾಣೋದಕ್ಕೆ ಶುರುವಾಗುತ್ತೆ. ಟೆಸ್ಟಿಂಗ್ ಬಿಫೋರ್ ಟ್ರಸ್ಟ್ ಎನರ್ಜಿ. ಈ ವ್ಯಕ್ತಿಯ ಟ್ರೂ ಫೀಲಿಂಗ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಲವ್ ಮಾಡ್ತಾರಾ ಅಥವಾ ಅದು ಕೇವಲ ಇಲ್ಯೂಷನ್ ಆಗಿತ್ತಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಇನ್ನು ಮುಂದೆ ಯಾವುದನ್ನು ಬ್ಲೈಂಡ್ ಆಗಿ ಬಿಲೀವ್ ಮಾಡೋದಿಲ್ಲ. ಮೊದಲು ಟೆಸ್ಟ್ ಮಾಡ್ತೀರಿ, ಅಬ್ಸರ್ವ್ ಮಾಡ್ತೀರಿ, ಅದಾದ ಮೇಲೆ ಮಾತ್ರ ಟ್ರಸ್ಟ್ ಮಾಡ್ತೀರಾ. ಒಂದು ವೇಳೆ ಈ ವ್ಯಕ್ತಿ ಮತ್ತೆ ಬಂದರೂ ಕೂಡ ಅವರ ವರ್ಡ್ಸ್ ನೋಡಿ ನೀವು ಟ್ರಸ್ಟ್ ಮಾಡೋದಿಲ್ಲ. ಅವರ ಆ್ಯಕ್ಷನ್ಸ್, ಅವರ ಎಫರ್ಟ್ಸ್, ಅವರ ಕಮಿಟ್ಮೆಂಟ್, ಅದನ್ನು ನೋಡಿ ಡಿಸೈಡ್ ಮಾಡ್ತೀರಿ. ಅವರು ನಿಜವಾಗ್ಲೂ ಸೀರಿಯಸ್ ಆಗಿದ್ದಾರಾ ಅಥವಾ ಮೈಂಡ್ ಗೇಮ್ಸ್ ಆಡ್ತಿದ್ರಾ, ಮ್ಯಾನಿಪುಲೇಟ್ ಮಾಡ್ತಿದ್ರಾ ಅನ್ನೋದನ್ನು ಅಬ್ಸರ್ವ್ ಮಾಡ್ತೀರಿ. ನ್ಯೂ ಬಿಗಿನಿಂಗ್ ಎನರ್ಜಿ. ನಿಮ್ಮ ಲೈಫ್ನಲ್ಲಿ ಒಂದು ಹೊಸ ಡೋರ್ ಓಪನ್ ಆಗುವ ಸಮಯ ಇದು. ಈ ಚೇಂಜ್ ಕೇವಲ ಕೆಲವರಿಗೆ ಮಾತ್ರ ಅಲ್ಲ, ಈ ಮೆಸೇಜ್ ಕೇಳ್ತಾ ಇರುವ ಹಲವರ ಲೈಫ್ನಲ್ಲೂ ಇದೇ ರೀತಿಯ ಎನರ್ಜಿ ವರ್ಕ್ ಆಗ್ತಾ ಇರುವ ಹಾಗೆ ಇದೆ. ಎಮೋಷ್ನಲ್ ಡೆಪ್ತ್ ಎನರ್ಜಿ. ಈ ವ್ಯಕ್ತಿ ತುಂಬ ಎಮೋಷ್ನಲ್ ಪರ್ಸನ್. ಅವರೊಳಗೆ ತುಂಬ ಫೀಲಿಂಗ್ಸ್ ಇದೆ, ಆದರೆ ಅವರು ಯಾವರನ್ನೂ ಬೇಗ ಟ್ರಸ್ಟ್ ಮಾಡೋದಿಲ್ಲ. ಅವರು ಯಾರನ್ನೂ ಕೂಡ ಬೆಸ್ಟ್ ಅಂತ ಅಂದ್ಕೊಳ್ತಾ ಇರಲಿಲ್ಲ. ಕೆಲವು ಸಿಚುವೇಶನ್ ಕ್ರಿಯೇಟ್ ಮಾಡಿ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡ್ತಾಯಿದ್ರು. ಅದರ ಆಧಾರದಲ್ಲೇ ನಿಮ್ಮನ್ನು ಜಡ್ಜ್ ಮಾಡ್ತಾಯಿದ್ರು. ಕೆಲವೊಮ್ಮೆ ತುಂಬ ಮ್ಯಾನಿಪುಲೇಟಿವ್ ಆಗಿ ನಡ್ಕೊಂಡಿರ್ಬೋದು. ಈ ಪರ್ಸನ್ ಯಾರನ್ನೇ ಲೈಫ್ನಲ್ಲಿ ಭೇಟಿ ಮಾಡಿದ್ರು ಕೂಡ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಒಮ್ಮೆ ಆ ಥಾಟ್ ಪ್ಯಾಟ್ರನ್ ಕ್ರಿಯೇಟ್ ಆದಮೇಲೆ ಅದನ್ನು ಚೇಂಜ್ ಮಾಡೋದು ಅವರಿಗೆ ತುಂಬ ಕಷ್ಟ. ಒನ್ ಸೈಡೆಡ್ ಎಫರ್ಟ್ ಎನರ್ಜಿ. ಇದುವರೆಗೆ ಈ ಕನೆಕ್ಷನಲ್ಲಿ ಎಫರ್ಟ್ಸ್ ಕಡಿಮೆ ಇದ್ದರೆ ಇನ್ನು ಮುಂದೆ ಅವರಿಗೆ ತಾವೇ ಎಫರ್ಟ್ ತಗೊಳ್ಬೇಕಾದಂತಹ ಸಮಯ ಬರುತ್ತೆ. ಮೊದಲ ಸ್ಟೆಪ್ ಅವರೇ ಇಡಬೇಕಾಗುತ್ತೆ. ಹಾಗಾಗಿ ಈ ಕನೆಕ್ಷನ್ ಅವರಿಗೆ ಡಿಫಿಕಲ್ಟ್ ಅನ್ನಿಸ್ಬೋದು. ಯಾಕೆಂದರೆ ಅವರು ಎಫರ್ಟ್ ಹಾಕಿದ್ರೆ ನಿಮ್ಮ ಕಡೆಯಿಂದಲೂ ರೆಸ್ಪಾನ್ಸ್ ಬರಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ನೀವು ಅವರ ಆ್ಯಕ್ಷನ್ಸ್ ಮತ್ತು ಎಫರ್ಟ್ಸ್ ನೋಡುವವರೆಗೂ ಮುಂದೆ ಬರೋದಕ್ಕೆ ರೆಡಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಹಾರ್ಟ್ ಮತ್ತೆ ಗೆಲ್ಲೋದು, ನಿಮ್ಮ ಎಮೋಷನ್ಸ್ ಮತ್ತೆ ಗೆಲ್ಲೋದು ಅವ್ರಿಗೆ ಸುಲಭ ಆಗೋದಿಲ್ಲ. ರಿಯೂನಿಯನ್ ಎನರ್ಜಿ. ಈಗ ರಿಯೂನಿಯನ್ ಹೇಗಾಗುತ್ತೆ ಅಂತ ನೋಡೋಣ. ಎನರ್ಜಿ ಪ್ರಕಾರ ಈ ಪರ್ಸನ್ ತಾವಾಗಿಯೇ ನಿಮ್ಮ ಕಡೆ ಬರ್ತಾರೆ ಅಥವಾ ಲೈಫ್ ಕೊಡುವ ಒಂದು ಲೆಸನ್ ಅವರಿಗೆ ದೊಡ್ಡ ಅವೇಕ್ನಿಂಗ್ ಕೊಡ್ಬೋದು. ಆ ರಿಯಲೈಸೇಷನ್ ಆದಮೇಲೆ ನಿಮ್ಮ ಲವ್, ನಿಮ್ಮ ಕೇರ್, ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾನು ಯಾಕೆ ಹೀಗೆ ಮಾಡಿದೆ, ಹೀಗೆ ಮಾಡಬಾರ್ದಿತ್ತು ಅಂತ ಅವರಿಗೆ ತುಂಬ ರಿಗ್ರೆಟ್ ಆಗುತ್ತೆ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದ್ದರೆ ಅವರು ನಿಮ್ಮ ಕಡೆಗೆ ಜರ್ನಿ ಮಾಡಿ ಬರುವಂತಹ ಎನರ್ಜಿ ಕೂಡ ಇದೆ. ನಿಮ್ಮ ಜೊತೆ ಮಾತಾಡಬೇಕು, ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಬಯಸ್ಬೋದು. ಬ್ಯಾಲೆನ್ಸ್ ಎನರ್ಜಿ. ಇದುವರೆಗೆ ಎಫರ್ಟ್ಸ್ ಒಂದೇ ಕಡೆ ಇತ್ತು, ಆದರೆ ಈಗ ಯೂನಿವರ್ಸ್ ಈ ಕನೆಕ್ಷನ್ನಲ್ಲಿ ಬ್ಯಾಲೆನ್ಸ್ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಮುಂದೆ ಇಬ್ಬರ ಕಡೆಯಿಂದಲೂ ಈಕ್ವಲ್ ಎಫರ್ಟ್ಸ್ ಇರಬೇಕು. ಅವರ ಕಡೆಯಿಂದ ಒಂದು ಸಾಲಿಡ್ ಆಫರ್ ಬರ್ಬೋದು, ಕಮಿಟ್ಮೆಂಟ್ ಕೊಡ್ಬೋದು, ಸ್ಟೆಬಿಲಿಟಿ ಕೊಡ್ಬೋದು, ಅಥವಾ ರಿಲೇಷನ್ಶಿಪ್ಪನ್ನು ಸೆಕ್ಯೂರ್ ಮಾಡುವ ಪ್ರಪೋಸಲ್ ಕೂಡ ಬರಬಹುದು. ಅವರು ಕೊಡುವ ಪ್ರಾಮಿಸಸ್ ನಿಜವಾಗ್ಲೂ ಫುಲ್ಫಿಲ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಅವರಲ್ಲಿರುತ್ತೆ. ಸ್ಟ್ರೆಂತ್ ಎನರ್ಜಿ. ಆದರೆ ಇದಕ್ಕೂ ಮೊದಲು ಅವರಿಗೆ ಕರೇಜ್ ಬೇಕು, ಸ್ಟ್ರೆಂತ್ ಬೇಕು. ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ, ಅವರ ಮಿಸ್ಟೇಕ್ಸ್ ಅಕ್ಸೆಪ್ಟ್ ಮಾಡೋದಕ್ಕೆ ತುಂಬ ಕರೇಜ್ ಬೇಕಾಗುತ್ತೆ. ಅವ್ರು ನಿಮ್ಮ ಹತ್ರ ಬಂದಾಗ ಅದಕ್ಕಿಂತ ಮೊದಲು ತುಂಬ ರಿಯಲೈಸೇಷನ್ ಮಾಡಿಕೊಂಡೇ ಬರ್ತಾರೆ. ನೋ ರಿವೆಂಜ್ ಎನರ್ಜಿ. ಒಂದು ವೇಳೆ ನೀವು ರಿವೆಂಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅದನ್ನು ಬಿಡಿ. ಅವರು ಅವರ ಆ್ಯಕ್ಷನ್ ಪರಿಣಾಮವನ್ನು ಅನುಭವಿಸಿ ನಿಮ್ಮ ಕಡೆಗೆ ಬರ್ತಾರೆ. ಹಾಗಾಗಿ ನೀವು ರಿವೆಂಜ್ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಬದಲಾಗಿ ಅವರ ಹಾರ್ಟ್ನಲ್ಲಿರುವ ಫೀಲಿಂಗ್ಸ್ ಹೇಳ್ಕೊಳ್ಳೋದಕ್ಕೆ ಸ್ಪೇಸ್ ಆದಂತಹ ಒಂದು ಸೇಫ್ ಸ್ಪೇಸ್ ಕೊಡಿ. ಅವರಿಗೆ ಕಂಫರ್ಟ್ ಝೋನ್ ಕೊಡಿ. ಹಾಗಾಗಿ ಅವರು
ಓಪನ್ ಆಗಿ ಅವರ ಮನಸ್ಸಿನಲ್ಲಿರುವ ಮಾತುಗಳನ್ನು ಹೇಳ್ಕೊಳ್ತಾರೆ. ಲೆಟ್ ಗೋ ಎನರ್ಜಿ. ಒಂದು ಟೈಮ್ನಲ್ಲಿ ಇನ್ನು ಹೋಪ್ ಇಲ್ಲ, ಈ ಕನೆಕ್ಷನ್ ಮುಗಿದು ಹೋಯಿತು ಅಂತ ನಿಮಗೆ ಅನ್ನಿಸ್ಬಹುದು. ಅದರಿಂದ ನೀವು ತುಂಬ ಎಮೋಷ್ನಲ್ ಆಗ್ಬೋದು, ಕಣ್ಣೀರು ಹಾಕ್ಬೋದು, ಅಳಬೇಕು ಅನ್ನಿಸ್ಬೋದು. ಅದೇ ಟೈಮ್ನಲ್ಲಿ ನೀವು ಲೆಟ್ ಗೋ ಮಾಡ್ತೀರಿ, ಯೂನಿವರ್ಸ್ ಮೇಲೆ ಸರೆಂಡರ್ ಮಾಡ್ತೀರಿ. ಅದೇ ಮೂಮೆಂಟಲ್ಲಿ ನಿಮ್ಮ ಲೈಫ್ನಲ್ಲಿ ದೊಡ್ಡ ಚೇಂಜ್ ಅನ್ನೋದು ಬರುತ್ತೆ. ಯೂನಿವರ್ಸ್ ನಿಮಗೆ ಲೆಟ್ ಗೋ ಅನ್ನೋ ಲೆಸನ್ ಕಲಿಸ್ತಾ ಇರಬಹುದು. ರಿಟರ್ನ್ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಎನರ್ಜಿ. ನೀವು ಈ ಕನೆಕ್ಷನ್ಗೆ ಕೊಟ್ಟ ಲವ್, ಕೇರ್, ಎಫರ್ಟ್ಸ್ ಯಾವುದೂ ವೇಸ್ಟ್ ಆಗೋದಿಲ್ಲ. ನೀವು ಕೊಟ್ಟಿದ್ದನ್ನು ಮತ್ತೆ ಪಡಿತೀರಾ. ನಿಮಗೆ ಅದೇ ಲವ್, ಅದೇ ಕೇರ್ ಮತ್ತೆ ಸಿಗುವ ಸಮಯ ಬರುತ್ತೆ. ಅವರ ಕಡೆಯಿಂದ ಬರುವ ಒಂದು ಆ್ಯಕ್ಷನ್ ನಿಮ್ಮನ್ನು ಸರ್ಪ್ರೈಸ್ ಮಾಡ್ಬೋದು. ಆಗ ನಿಮಗೆ ಯೂನಿವರ್ಸ್ ನನಗೆ ಇದೇ ಲೆಸನ್ ಕಲಿಸ್ಬೇಕಾಗಿತ್ತಾ ಅಂತ ಅನ್ನಿಸ್ಬೋದು. ಫೋಕಸ್ ಆನ್ ಯುವರ್ ಸೆಲ್ಫ್ ಎನರ್ಜಿ. ರಿಯೂನಿಯನ್ ಆದಮೇಲೆ ನಿಮ್ಮ ಫೋಕಸ್ ರಿಲೇಷನ್ಶಿಪ್ ಮೇಲೆ ಮಾತ್ರ ಇರಬಾರ್ದು, ನಿಮ್ಮ ಗ್ರೋತ್ ಮೇಲೆ ಕೂಡ ಇರಬೇಕು, ನಿಮ್ಮ ಲರ್ನಿಂಗ್ ಮೇಲೆ ಇರಬೇಕು, ನಿಮ್ಮ ಲೆಸನ್ಸ್ ಮೇಲೆ ಇರಬೇಕು. ಪ್ರತಿಯೊಂದು ಪ್ರಾಬ್ಲಮ್ ಕೂಡ ನಿಮಗೆ ಏನಾದರೂ ಕಲಿಸೋದಕ್ಕೆ ಬಂದಿರುತ್ತೆ. ಆ ಲೆಸನ್ ಕಲಿತ ಮೇಲೆ ಆ ಪ್ರಾಬ್ಲಮ್ ನಿಧಾನವಾಗಿ ಲೈಫಿಂದ ದೂರ ಆಗುತ್ತೆ. ರಿಲೇಷನ್ಶಿಪ್ ಆಗಿರಲಿ, ಕೆರಿಯರಲ್ಲಾಗಿರಲಿ, ಯಾವುದೇ ಸಿಚುವೇಶನ್ ಆಗಿರಲಿ, ಇದೇ ರೂಲ್. ಸೆಲ್ಫ್ ಚೇಂಜ್ ಎನರ್ಜಿ. ಬೇರೆಯವರನ್ನು ಚೇಂಜ್ ಮಾಡಬೇಕು ಅಂತ ಕಾಯಬೇಡಿ. ಬದಲಾವಣೆ ಯಾವಾಗಲೂ ನಮ್ಮಿಂದಲೇ ಶುರುವಾಗುತ್ತೆ. ಮೊದಲು ನಿಮ್ಮನ್ನೇ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮನ್ನೇ ಚೇಂಜ್ ಮಾಡೋದಕ್ಕೆ ಆಗದೇ ಇದ್ದರೆ ಬೇರೆಯವರನ್ನು ಚೇಂಜ್ ಮಾಡೋದು ಸಾಧ್ಯ ಇಲ್ಲ. ಯಾರಾದರೂ ಬದಲಾಗಲಿ ಅಂತ ಕಾಯ್ತಾ ಇದ್ದರೆ ನಿಮ್ಮ ಎನರ್ಜಿ ಮತ್ತೆ ಡ್ರೈನ್ ಆಗುತ್ತಾ ಹೋಗುತ್ತೆ. ಪಾರ್ಟ್ನರ್ಸ್ ಹಿಡನ್ ಫೀಲಿಂಗ್ಸ್ ಎನರ್ಜಿ. ಈ ವ್ಯಕ್ತಿ ನೀವಿಲ್ಲದೆ ಲೈಫ್ ಎಂಟಿ ಫೀಲ್ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಅದು ಪಾಸಿಬಲ್ ಅಂತ ಅನ್ನಿಸ್ತಾ ಇಲ್ಲ. ಅವ್ರು ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ನೆಗ್ಲೆಕ್ಟ್, ನಿಮ್ಮ ಅವಾಯ್ಡೆನ್ಸ್ ಅವರಿಗೆ ತುಂಬ ಫಿಯರ್ ಇದೆ. ಅಕ್ಸೆಪ್ಟೆನ್ಸ್ ಎನರ್ಜಿ. ಯಾರಲ್ಲೂ ಪರ್ಫೆಕ್ಷನನ್ನು ಹುಡುಕಬೇಡಿ. ನಿಮ್ಮ ಪಾರ್ಟ್ನರ್ನಲ್ಲಿ ನಿಮಗೆ ಪರ್ಫೆಕ್ಷನ್ ಹುಡುಕ್ತಾ ಇದ್ದರೆ ನೀವು, ಅಥವಾ ನೀವು ಅವರಲ್ಲಿ ಪರ್ಫೆಕ್ಷನ್ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದರೆ ಅದು ಸರಿಯಲ್ಲ. ಯಾಕೆಂದರೆ ಯಾರೂ ಪರ್ಫೆಕ್ಟ್ ಅಲ್ಲ. ಎಲ್ಲರಲ್ಲೂ ಕೂಡ ಯಾವುದಾದರೊಂದು ಕೊರತೆ ಇದ್ದೇ ಇರುತ್ತೆ. ಫ್ಯೂಚರ್ ಟುಗೆದರ್ ಎನರ್ಜಿ. ಅವ್ರಿಗೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ಡಿಸೈರ್ ತುಂಬ ಇದೆ. ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್, ತುಂಬ ಹೊತ್ತು ಮಾತಾಡಿದ್ದು, ನಿಮ್ಮ ಕೇರ್, ನಿಮ್ಮ ಸಪೋರ್ಟ್ ಇವೆಲ್ಲವನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅವರನ್ನೇ ಕಳ್ಕೊಂಡಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಈಗೋ ಹೀಲಿಂಗ್ ಎನರ್ಜಿ. ಅವರ ಈಗೋ ಇನ್ನೂ ಹೈ ಇದೆ, ಅದು ಡೌನ್ ಆಗಬೇಕು. ಅದೇ ಈಗೋ ಅವರನ್ನು ಹಿಂದೆ ಹಿಡ್ಕೊಳ್ತಾ ಇದೆ. ಕನ್ಫ್ಯೂಷನ್ನಿಂದ ಹೊರಬಂದು ಒಂದು ದೊಡ್ಡ ಡಿಸಿಷನ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಟೆಂಪ್ರವರಿ ಸಿಚುವೇಶನ್ ಎನರ್ಜಿ. ಇದು ಪರ್ಮನೆಂಟ್ ಸಿಚುವೇಶನ್ ಅಲ್ಲ, ಇದು ಟೆಂಪ್ರವರಿ. ಈ ನೋ ಕಾಂಟ್ಯಾಕ್ಟ್ ಕೂಡ ಪರ್ಮನೆಂಟ್ ಅಲ್ಲ. ಟೈಮ್ ಬಂದಾಗ ಈ ಕನೆಕ್ಷನ್ ಡೆಪ್ತ್ ಅವರಿಗೆ ಅರ್ಥ ಆಗುತ್ತೆ. ಆಗ ಅವರಿಗೆ ತುಂಬ ಸೀರಿಯಸ್ ಆಗಿ ನಿಮ್ಮ ಕಡೆಗೆ ಬರ್ತಾರೆ. ನೀವು ಊಹೆ ಮಾಡದಷ್ಟು ಚೇಂಜ್ ಅವರಲ್ಲಿ ಕಾಣ್ತೀರಾ. ಮ್ಯೂಚುವಲ್ ಲವ್ ಎನರ್ಜಿ. ಈ ಪರ್ಸನ್ ಒಳಗೆ ಇನ್ನೂ ಅನ್ಹೀಲ್ಡ್ ಪಾಸ್ಟ್ ಇದೆ. ಹೀಲಿಂಗ್ ಅವರಿಗೆ ಟೈಮ್ ಬೇಕು, ಆದರೆ ಇದು ಮ್ಯೂಚುವಲ್ ಲವ್. ನೀವು ಎಷ್ಟು ಲವ್ ಮಾಡ್ತೀರೋ ಅಷ್ಟೇ ಲವ್ ಅವರಲ್ಲೂ ಇದೆ. ಸೊ ಇದು ಇವತ್ತಿನ ಈ ವ್ಯಕ್ತಿಯ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.